ಸೀತಾರಾಮ ಸೀರಿಯಲ್ ಸತ್ಯ ಹೇಳಿದ ರಾಮ್ನನ್ನು ಸೀತಾ ಒಪ್ಪಿಕೊಳ್ತಾಳ. ಸೀತಾರಾಮ ಕಲ್ಯಾಣ ಆಗುತ್ತಾ. ಸೀತಾರಾಮ್ ಧಾರಾವಾಹಿಯಲ್ಲಿ ಸೀತಾಗೆ ರಾಮ್ ಮೇಲೆ ಲವ್ವಾಗಿದೆ. ಚಾಂದಿನಿ ರಾಮ್ ಪ್ರೀತಿ ಮಾಡಿದ್ದಾನೆ ಅಂತ ಸೀತಾ ಅಂದುಕೊಂಡು ಬೇಸರ ಮಾಡಿಕೊಂಡು ಈಗ ರಾಮ್ ಧೈರ್ಯ ಮಾಡಿ ಸೀತಾಗೆ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದಾನೆ. ಇದರಿಂದಲೂ ಸೀತಾ ಭಾರಿ ಶಾಕ್ ಆಗಿದೆ. ಚಾಂದಿನಿ ರಾಮ್ ಲವ್ ಸೀತಾಗೆ ಬೇಸರ ತಂತು. ಆರಂಭದಲ್ಲಿ ಸೀತಾ ರಾಮ್ಗೆ ಮದುವೆ ಆಗಿದೆ ಅಂತ ಸಲಹೆ ಕೊಡುತ್ತಿದ್ದಳು. ಸೀತಾ ಮೇಲೆ ಲವ್ ಆದ ಬಳಿಕ ರಾಮ್ ಆದಷ್ಟು ಬೇಗ ನನ್ನ ಹುಡುಗಿ ಪರಿಚಯ ಮಾಡಿಕೊಳ್ತೀನಿ ಅಂತ ಹೇಳಿದ್ದಳು. ಆದರೆ ಯಾವ ಹುಡುಗಿ ಅಂತ ಹೇಳಿರಲಿಲ್ಲ. ಈಗ ಚಾಂದಿನಿ ಎಂಟ್ರಿ ಆಗಿದೆ. ರಾಮ್ ಹುಡುಗಿ ಚಾಂದಿನಿ ಅಂತ ಸೀತಾ ಭಾವಿಸಿದ್ದಾಳೆ. ಇನ್ನೊಂದು ಕಡೆ ಈ ವಿಚಾರವು ಸೀತಾಗೆ ಬೇಸರ ತಂದಿದೆ. ರಾಮ್ನನ್ನು ದೂರ ಇಟ್ಟಿದ್ದ ಸೀತಾ ಗೊತ್ತಿಲ್ಲದೆ ಸೀತಾ ರಾಮ್ನನ್ನು ಪ್ರೀತಿ ಮಾಡಿದ್ದಳು. ಇದು ಅವಳಿಗೆ ಅರ್ಥವಾಗಲೇ ಇಲ್ಲ. ರಾಮ್ ತನಗೆ ಬೇಕು ಅಂತ ಸೀತಾ ಬಯಸುತ್ತಿದ್ದಾಳೆ. ರಾಮ್ನನ್ನು ತಾನು ಪ್ರೀತಿ ಮಾಡ್ತಿದ್ದೆ ಅಂತ ಸೀತಾಗೆ ಅರಿವಾಗುವುದು ಯಾವಾಗ? ಈ ಸೀರಿಯಲ್ನಲ್ಲಿ ಸೀತಾ ಲೋಕಕ್ಕೆ ಹೆದರಿ ರಾಮ್ನನ್ನು ದೂರ ಇಡಲು ಪ್ರಯತ್ನ ಮಾಡುತ್ತಿದ್ದಾಳೆ. ಲೋಕದ ಭಯ. ಈ ಸೀರಿಯಲ್ನಲ್ಲಿ ಸೀತಾ ಮಾತೆಗೆ ನಾನು ರಾಮ್ನನ್ನು ಪ್ರೀತಿ ಮಾಡಿದರೆ ಬಾಸ್ನನ್ನು ಬುಟ್ಟಿಗೆ ಹಾಕಿಕೊಂಡು ಅಂತ ಪ್ರಪಂಚ ಮಾತಾಡುತ್ತದೆ. ನನಗೆ ಈ ಪಟ್ಟ ಬೇಕಿಲ್ಲ. ಇದರಿಂದ ನನ್ನ ರಾಮ್ ಹೆಸರು ಹಾಳಾಗಿದೆ. ಚಾಂದಿನಿ ರಾಮ್ನನ್ನು ಪ್ರೀತಿ ಮಾಡಿದ್ದಳು. ಚಾಂದಿನಿಗೆ ರಾಮ್ ಸೇರಬೇಕು ಅಂತ ಸೀತಾ ಅಂದುಕೊಳ್ಳುತ್ತಾಳೆ. ನೂರಾರು ಅಡ್ಡಿ ಆತಂಕ. ಇನ್ನೊಂದು ಕಡೆ ಭಾರ್ಗವಿ ಒಂದೇ ಅಲ್ಲ, ಚಾಂದಿನಿ ಕೂಡ ಸೀತಾರಾಮನನ್ನು ದೂರ ಮಾಡಲು ಪ್ಲಾನ್ ಮಾಡುತ್ತಾಳೆ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ. ಒಟ್ಟಿನಲ್ಲಿ ಸೀತಾರಾಮ ಒಂದಾಗೋಕೆ ನೂರಾರು ಅಡ್ಡಿ ಇದೆ. ರಾಮ್ಗೆ ಇರುವ ಭಯ ಏನು? ಇಷ್ಟು ದಿನ ಸೀತಾಗೆ ಹೆದರಿ ಕೂತಿದ್ದ ರಾಮ್ ತನ್ನ ಪ್ರೀತಿಯನ್ನು ಅವಳ ಮುಂದೆ ಹೇಳಿದ್ದಾನೆ. ಮನಸ್ಸಿಲ್ಲದ ಎಲ್ಲ ಆಕ್ರೋಶವನ್ನು ಹೊರಹಾಕಿದ್ದಾನೆ. ನಾನು ಪ್ರೀತಿ ವಿಷಯ ಹೇಳಿದರೆ ಸೀತಾ ತನ್ನ ಸ್ನೇಹವನ್ನು ಕೂಡ ಮುರಿಯುತ್ತಾಳೆ ಅಂತ ರಾಮ್ಗೆ ಭಯ ಇತ್ತು. ಈಗ ಭಯವನ್ನು ಕೂಡ ದಾಟಿ ಅವನು ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದನು. ಪ್ರೀತಿ ವಿಷಯ ಹೇಳಾಯಿತು. ಸೀತಾ ಐ ಲವ್ ಯು ಎಂದು. ಆದರೆ ನನಗೆ ಇಷ್ಟ. ನಾನು ಪ್ರತಿ ಸಲ ನಿಮ್ಮ ಹತ್ತಿರ ಬಂದಾಗ ನೀವು ದೂರ ಹೋಗ್ತೀರಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದು ರಾಮ್ ಸೀತಾ ಹೇಳಿದ್ದಾಳೆ. ಸೀತಾರ ಉತ್ತರ ಏನು ಅನ್ನೋದಕ್ಕೆ ಕೇಳಿದೆ. ರಾಮ್ ಹೊರಟು ಹೋಗಿದ್ದಾನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾಗಿದೆ ಮತ್ತು ಕುತೂಹಲ ಜೋರಾಗಿದೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.